ನೋಡಿ, ಎಥನಾಲ್ ಈಗ ಬೇರೆ ರಾಜ್ಯಗಳಿಗೆ ಹೆಂಗೆ ಹಂಚಿಕೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಗುಜರಾತ್ನಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು 1,00,000 ಹೆಕ್ಟೇರ್ಗಳಲ್ಲಿ 1,83,000. ಉತ್ಪಾದನೆ 3,02,900. ಅಲ್ಲಿ ಎಥನಾಲ್ ಹಂಚಿಕೆ ಮಾಡಿರೋದು ಕೋಟಿ ಲೀಟರ್ಗಳಲ್ಲಿ, ಕೋಟಿ 27.30 27.30. ಅವ್ರು ಬೆಳೀತಾ ಇರೋದು ಎಷ್ಟಪ್ಪ ಅಂತಂದ್ರೆ 1,83,000 ಹೆಕ್ಟೇರ್ನಲ್ಲಿ. ಅದೇ ಹರಿಯಾಣದಲ್ಲಿ 0.5 ಹೆಕ್ಟೇರ್ನಲ್ಲಿ ಬೆಳೀತಾರೆ, ಉತ್ಪಾದನೆ ಆಗೋದು 0.15. ಅವ್ರಿಗೆ ಹಂಚಿಕೆ ಮಾಡಿರೋದು 41.05. ಕರ್ನಾಟಕ 17.64ರಲ್ಲಿ ಬೆಳೆದಿರೋದು 1,00,000 ಹೆಕ್ಟೇರ್. ನಮಗೆ ಕೊಟ್ಟಿರತಕ್ಕಂಥದ್ದು 26.55. ಈಗ ತಾರತಮ್ಯ ಯಾಕೆ? ನಾವು ಇಡೀ ದೇಶದಲ್ಲಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿರೋರು, ಹೆಚ್ಚು ಪ್ರದೇಶದಲ್ಲಿ ಬೆಳೀತಕ್ಕಂಥವ್ರು ನಾವು. ಕಾರ್ಖಾನೆಗಳು ಕೂಡ ಹೆಚ್ಚಿದ್ದಾವೆ, ಆದರೂ ಕಡಿಮೆ. ಇದು ತಾರತಮ್ಯ ಕೇಂದ್ರದಿಂದ ಮಾಡಿರ್ತಕ್ಕಂಥದ್ದು. ಇದು ಸರಿಪಡಿಸ್ಕೊಳ್ಳಿ ಅಂತ ನಾನು ಪತ್ರ ಬರೆದಿದ್ದೀನಿ ಅನೇಕ ಸಾರಿ. ಪತ್ರಕ್ಕೆ ಉತ್ತರನೂ ಕೊಟ್ಟಿಲ್ಲ. ಆ ಉತ್ತರ ಕೊಡ್ತಕ್ಕಂಥ ವ್ಯಾಖ್ಯಾನನೂ ಇಲ್ಲ. ಪ್ರೈಮ್ ಮಿನಿಸ್ಟರ್ನೇ ಭೇಟಿ ಮಾಡಿದ್ದೆ ನಾನು. ಮೆಕ್ಕೆಜೋಳದ ಬಗ್ಗೆ, ಕಬ್ಬಿನ ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಹೇಳಲಿಕ್ಕೋಸ್ಕರ, ಮತ್ತೆ ಏನು ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಲಿಕ್ಕೋಸ್ಕರ ಹೋಗಿದ್ದೆ. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ನವೆಂಬರ್ 15ನೇ ತಾರೀಕು. ಆದರೂ ಏನು ಸಹಾಯ ಆಗಲಿಲ್ಲ. ಇಲ್ಲಿ ಮಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಮನವಿ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯ ಸರ್ಕಾರ ಏನೂ ಮಾಡಿಲ್ಲ ಅಂತ ಹೇಳೋದು. ಯಾವ ಮಂತ್ರಿಗಳು ಕೂಡ ಹೋಗಿಲ್ಲ, ಕೇಳಿಲ್ಲ. ಈ ತರ ಹೇಳೋದು. ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಳಿಸಿ. ಈಗ ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕನ, ಇಡೀ ಕರ್ನಾಟಕದ ಜನರನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಇರೋದು. ವಿರೋಧ ಪಕ್ಷದಲ್ಲಿರಲಿ, ರೂಲಿಂಗ್ ಪಾರ್ಟಿ ಇರಲಿ, ನಾವೇ ಉಳಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ವಿಭಾಗ ಮಾಡಬಾರ್ದು. ಎಲ್ಲ ಕನ್ನಡಿಗರೇ. ಕರ್ನಾಟಕ ಒಂದೇನೆ. ಕರ್ನಾಟಕದ ಎಲ್ಲ ಜನರು, ಎಲ್ಲ ಭಾಗದವ್ರನ್ನು ಕೂಡ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕು. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ನೀರಾವರಿ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ರೆ ಬಹುಶಃ ವಿರೋಧ ಪಕ್ಷದವರಿಗೆ ಈಗ ಮಹದಾಯಿ ಯೋಜನೆ ನೀವು ಇದ್ದೀರಿ. ಏನಂತ ಯಡಿಯೂರಪ್ಪ ಏನಂತ ಹೇಳಿದ್ರು? ರಕ್ತದಲ್ಲಿ 24 ಗಂಟೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ತೀವಿ. ಆಮೇಲೆ ರಕ್ತದಲ್ಲಿ ಬರ್ಕೊಡ್ತೀನಿ. ಸೌದಿಯವರೇ, ನಾನೇನು ಆಣೆ ಮಾಡಿರ್ಲಿಲ್ಲ. ಇಲ್ಲ, ಕೂತ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಯಾರೋ ಹೇಳಿದ್ರೆ ಕೇಳಕ್ ಹೋಗ್ಬೇಡಿ. ನಾನು ಮಾನ್ಯ ಅಧ್ಯಕ್ಷರೇ ನಾನೇನು ಹೇಳಿದ್ದೆ ಅಂತಂದ್ರೆ, ನಾವು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡಿದ್ದ 2013ಕ್ಕಿಂತ ಮುಂಚಿತವಾಗಿ. 5 ವರ್ಷದಲ್ಲಿ
50 ಲಕ್ಷ ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ. 50,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. ಪ್ರತಿ ವರ್ಷ ಕನಿಷ್ಠ 10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ಕೂತ್ಕೊಳ್ಳಿ ಆಯ್ತು, ನಾನು ಹೇಳ್ತೀನಿ. ಅವ್ರ ಮಾದಾಯ ಕೆಲಸ ಮಾಡ್ರೆ ಹೇಳಕತ್ತಿದ್ರು. 5 ವರ್ಷದಲ್ಲಿ 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ನೀರಾವರಿಗೆ. ಅಧ್ಯಕ್ಷರೇ, ಇವರು ಮುಖ್ಯಮಂತ್ರಿಗಳು ಅವಾಗ ಹೇಳಿದ್ದೇನೆಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 10,000 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ಈಗ ಸಮಗ್ರ ಎಲ್ಲ ನೀರಾವರಿ ಕೂಡ 56,000 ಕೋಟಿ ಹೇಳ್ತಾರೆ. ಆಯ್ತು, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಕೃಷ್ಣೆ ಮೇಲೆ ಆಣೆ ಅಂತ ಹೇಳಿ ಮಾಡಿ ಕೇಳಿ ನೀವು. ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಕೊಡ್ತೀನಿ, ಅದನ್ನ ಮುಖ್ಯಮಂತ್ರಿ ಅಂಕಿ ಸಂಖ್ಯೆ ಕೊಡ್ಲಿ. ಓಕೆ. ಮಹದಾಯಿ ಬಗ್ಗೆ ಈಗ 13.42 ನೀರು ಕೊಟ್ಟಿದೆ. 2018ರಲ್ಲಿ ತೀರ್ಮಾನ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತೀರ್ಮಾನ ಆಯಿತು. ಆದರೂ ಇವತ್ತಿನವರೆಗೆ ಪರಿಸರ ಕ್ಲಿಯರೆನ್ಸು ಸಿಕ್ಕಿಲ್ಲ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಯಾರ ಹತ್ರ ಇರೋದು? ನಾವೊಂದ್ಸಾರಿ ನಿಯೋಗ ಕರ್ಕೊಂಡು ಹೋಗಿದ್ದೆ. ಸ್ವಾಮೀಜಿಗಳು, ಎಲ್ಲ ಮಂತ್ರಿಗಳು, ಎಲ್ಲ MLAಗಳು ಎಲ್ಲ ಕರ್ಕೊಂಡು ಹೋಗಿದ್ದೆ. ಏನಂತ ಹೇಳಿದ್ರು ಗೊತ್ತಾ? ಪ್ರೈಮ್ ಮಿನಿಸ್ಟ್ರು, ಈಗಿರ್ತಕ್ಕಂಥ ನರೇಂದ್ರ ಮೋದಿಯವರೇ ಏನಂತ ಹೇಳಿದ್ರು? ಗೋವಾದಲ್ಲಿ ನಿಮ್ಮ ಸರ್ಕಾರ ಇದೆ, ಇಲ್ಲಿ ನೀವಿದ್ದೀರಿ, ನೀವು ಗೋವಾದವ್ರಿಗೆ ಹೇಳಿ, ಗೋವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಗೋವಾದಲ್ಲಿ ಹೇಳಿ ನೀವು ಅವರು ಇತ್ಯರ್ಥ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಿದ್ರು. ಈಗ ನಿಮ್ಮದೇ ಪಕ್ಷದ ಸರ್ಕಾರ ಇದೆಯಲ್ಲ, ಕೋರ್ಟ್ನಲ್ಲೂ ತೀರ್ಮಾನ ಆಗಿದೆಯಲ್ಲ, ಈಗ ಯಾಕೆ ಮಾಡಬಾರ್ದು ಇತ್ಯರ್ಥ? ಈಗ ಯಾಕೆ ಮಾಡಬಾರ್ದು? ಯಡಿಯೂರಪ್ಪನವರು ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ವಿಜಯೋತ್ಸವನ ಆಚರಿಸಿದ್ರು ಸರ್ ಎಲ್ಲ ಕಡೆ. ವಿಜಯೋತ್ಸವ ಆಚರಿಸಿದ್ರು. ವಿಜಯೋತ್ಸವ ಆಚರಣೆ ಮಾಡಿದ್ರು. ಈಗ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಏನ್ ಭಾಷಣ ಮಾಡಿದ್ರು? ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ, ಕರ್ನಾಟಕಕ್ಕೆ ಒಂದು ಹನಿ ನೀರು ಕೊಡುವುದಿಲ್ಲ ಅಂತೇಳಿ ಗೋವಾದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮಾತ್ರ ಮಾತಾಡಿ ಅಥವಾ ಏನಾದ್ರು ನೇಮ್ ಮಾಡಿದ್ರೆ ಮತ್ತೆ ನಾವು ನೇಮ್ ಮಾಡ್ಬೇಕಾಗ್ತದೆ ಅಷ್ಟೇ. ನಿಮ್ದು ಯಾವ್ದು ಭಾಷೆ ಇಲ್ಲ, ಅಧಿಕಾರ ನಿಮ್ ಕೈ ಮಾಡ್ತಾ ಇಲ್ಲ. ಕರ್ನಾಟಕಕ್ಕೆ ಕಾಂಗ್ರೆಸ್ ಎತ್ತರವನ್ನು ಹೇಳ್ತಾ ಇದ್ದೇನೆ. ಈಲ್ದಾದ್ರೆ ಮಾತಾಡಬೇಕು. ಪ್ರತಿಯೊಂದು ಶಬ್ದ ಕೂಡ ಶಬ್ದ ಮಾತಾಡಿದ್ರೆ ನಾಳೆ ಸರ್ಕಾರದ ಲಾಮಿ ಎದ್ದು ನಿಂತು ನೇಮ್ ಮಾಡಿದ್ರೆ ಮತ್ತೆ ನಾನು ಆಕ್ಷನ್ ತಗೊಳ್ಬೇಕಾಗ್ತದೆ. ಅಷ್ಟೇ ನಾನು ಹೇಳ್ತೇನೆ ಸ್ಪಷ್ಟವಾಗಿ. ಅಧ್ಯಕ್ಷರೇ, ಸೋನಿಯಾ ಗಾಂಧಿ ಅವರು ಆ ತರ ಹೇಳಿಲ್ಲ. ಒಟ್ಟ ವಿಷಯನ ಡೈವರ್ಟ್ ಕ್ಲಾರಿಫಿಕೇಶನ್ ಕೇಳಿ ನೀವು. ಕೂತ್ಕೊಳ್ಳಿ. ಪಕ್ಷದ ನೀವು ಸರಿಯಾಗದಿದ್ರೆ ವಿರೋಧ ಸರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆಗಾಗ ಎದ್ದು ಮಾತಾಡ್ತೀರಿ, ಎದ್ದು ಮಾತಾಡ್ತಾರೆ. ಇಲ್ದಾಗ್ಲಿಲ್ಲ, ನೀವು ಯಾಕೆ ಮಾತಾಡ್ಬೇಕು? ಸೋನಿಯಾ ಗಾಂಧಿ ಅವರು ನೀರು ಬಿಡಬಾರದು ಅಂತ ಇವರೇ ಮಾತಾಡೋದು ಹೇಗೆ? ಆಡಳಿತ ಪಕ್ಷದವರು ಇವರೇ ಬಂದು ಈಗ ಬರ್ತಾರೆ ಮತ್ತೆ ಮಾತಾಡ್ತಾರೆ. ಯಾಕೆ ಮಾತಾಡ್ಬೇಕು?
ನೀವು ಸರಿಯಾಗದಿದ್ರೆ ಇವರನ್ನ ಹೇಗೆ ಸರಿಪಡಿಸುವುದು? ಮಿಸ್ಟೇಕ್ ಇಂದ ಇಲ್ಲಿ ಪ್ರಾಬ್ಲಮ್. ನೋಡಿ, ನಾನು ಯತ್ನಾಳ್ ಅವ್ರಿಗೂ ಮನವಿ ಮಾಡ್ತೀನಿ, ಪದೇ ಪದೇ ಎದ್ದು ನಿಂತ್ಕೋಬೇಡಿ. ದಯಮಾಡಿ ನೀವು ಏನಾದ್ರು ಕ್ಲಾರಿಫಿಕೇಶನ್ ಕೇಳಬೇಕು ಅಂದರೆ ಆಮೇಲೆ ಕೇಳಿ, ಉತ್ತರ ಕೊಟ್ಟಾದ್ಮೇಲೆ. ಮಧ್ಯೆ ನೀವು ಎದ್ದು ಹೇಳೋದು, ನಿಮಗೆ ನೀವು ಭಾಳ ಬುದ್ಧಿವಂತರಿದ್ದೀರಿ, ಇಲ್ಲ ಅಂತ ಹೇಳಲ್ಲ ನಾನು. ಹಾಗಂತೇಳಿ ಮಧ್ಯೆ ಎಲ್ಲ ಎದ್ದು ನಿಂತ್ಕೊಂಡು ಹೇಳಬೇಕು ಅಂತ ಅಗತ್ಯ ಇಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.